पीठिका आदर्शगुणाः इति पद्यभागः आदिकविना वाल्मीकिमहर्षिणा प्रणीतात् आदिकाव्यम् इति प्रसिद्धात् रामायणमहाकाव्यात् उद्धृतः। भागोऽयं बालकाण्ड-अयोध्याकाण्ड-अरण्यकाण्डेभ्यः सङ्गृहीतः। ग्रन्थेऽस्मिन् सप्तकाण्डैः 24 श्लोकैश्च श्रीरामस्य चरितं निबद्धमस्ति। रामायणम् इतिहासत्वेनापि प्रसिद्धम्। काव्यमदः जीवनमौल्यानि मानवसम्बन्धसूक्ष्माश्च कान्तासंमित्तया बोध्यति तान् गुणान् अनुकर्तुं प्रेरयति च। कोऽन्वस्मिन् साम्प्रतं लोके गुणवान् कश्च वीर्यवान् इति महर्षिः वाल्मीकिः नारदमहर्षि पृच्छति। तदा नारदः श्रीरामस्य चरितं कथयति। तदनु वाल्मीकिः स्वीये रामायणे श्रीरामस्य आदर्शगुणान् बहुप्रकारैः वर्णयति। तथा अरण्यकाण्डे राक्षसः मारीचोऽपि रावणस्य सम्मुखे श्रीरामस्य गुणान् कीर्तयति। तेषु केचन श्लोका अत्र संगृहीताः। ಈ ಪದ್ಯಭಾಗ ಆದರ್ಶಗುಣ ಅನ್ನು ಆದಿಕವಿ ವಾಲ್ಮೀಕಿ ಮಹರ್ಷಿ ರಚಿಸಿದ ರಾಮಾಯಣ ಮಹಾಕಾವ್ಯದಿಂದ ತೆಗೆದುಕೊಳ್ಳಲಾಗಿದೆ. ಇದು ಬಾಲಕಾಂಡ, ಅಯೋಧ್ಯಾಕಾಂಡ ಮತ್ತು ಅರಣ್ಯಕಾಂಡಗಳಿಂದ ಸಂಗ್ರಹಿಸಲಾಗಿದೆ. ಈ ಗ್ರಂಥದಲ್ಲಿ ಒಟ್ಟು 7 ಕಾಂಡಗಳು ಮತ್ತು 24,000 ಶ್ಲೋಕಗಳು ಇದ್ದು ಶ್ರೀರಾಮನ ಜೀವನಚರಿತ್ರೆ ವಿವರಿಸಲಾಗಿದೆ. ರಾಮಾಯಣವು ಒಂದು ಇತಿಹಾಸ ಗ್ರಂಥವಾಗಿಯೂ ಪ್ರಸಿದ್ಧವಾಗಿದೆ. ಈ ಕಾವ್ಯವು ನಮ್ಮ ಜೀವನದಲ್ಲಿ ಬೇಕಾದ ಮೌಲ್ಯಗಳು ಮತ್ತು ಮಾನವ ಸಂಬಂಧಗಳ ಸೂಕ್ಷ್ಮಾಂಶಗಳನ್ನು ಸುಂದರವಾಗಿ ತಿಳಿಸುತ್ತದೆ ಮತ್ತು ಅವನ್ನು ಅನುಸರಿಸಲು ಪ್ರೇರಣೆ ನೀಡುತ್ತದೆ. ಒಮ್ಮೆ ವಾಲ್ಮೀಕಿ ಮಹರ್ಷಿಗಳು ನಾರದ ಮಹರ್ಷಿಯವರನ್ನು ಕೇಳುತ್ತಾರೆ, ಈ ಲೋಕದಲ್ಲಿ ಗುಣವಂತ ಮತ್ತು ಶಕ್ತಿಶಾಲಿ ವ್ಯಕ್ತಿ ಯಾರು? ಅದಕ್ಕೆ ನಾರದರು ಶ್ರೀರಾಮನ ಕಥೆಯನ್ನು ವಿವರಿಸುತ್ತಾರೆ. ನಂತರ ವಾಲ್ಮೀಕಿ ತಮ್ಮ ರಾಮಾಯಣದಲ್ಲಿ ಶ್ರೀರಾಮನ ಆದರ್ಶ ಗುಣಗಳನ್ನು ವಿವಿಧ ರೀತಿಯಲ್ಲಿ ವರ್ಣಿಸುತ್ತಾರೆ. ಅರಣ್ಯಕಾಂಡದಲ್ಲಿ ರಾಕ್ಷಸ ಮಾರೀಚನು ಸಹ ರಾವಣನ ಮುಂದೆ ಶ್ರೀರಾಮನ ಗುಣಗಳನ್ನು ಹೊಗಳುತ್ತಾನೆ. ಅಂತಹ ಕೆಲವು ಶ್ಲೋಕಗಳನ್ನು ಇಲ್ಲಿ ಸೇರಿಸಲಾಗಿದೆ. ಇಕ್ಷ್ವಾಕುವಂಶ ಪ್ರಭೋ ರಾಮೋ ನಾಮ್ ಜನೈಃ ಶ್ರುತಃ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ರಾಮ ಎಂಬ ಹೆಸರು ಜನರಿಂದ ಕೇಳಲಾಗಿದೆ. ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶಿ. ಆತನು ನಿಯಂತ್ರಿತ ಮನಸ್ಸಿನವನು, ಮಹಾವೀರನೂ, ಪ್ರಕಾಶಮಾನನೂ, ಧೈರ್ಯಶಾಲಿಯೂ, ಇಂದ್ರಿಯಗಳನ್ನು ಜಯಿಸಿದವನು. ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರುನಿಬರ್ಹಣಃ. ಆತನು ಬುದ್ಧಿವಂತನು, ನೀತಿವಂತನು, ಚೆನ್ನಾಗಿ ಮಾತನಾಡುವವನು, ಶ್ರೀಮಂತನು, ಶತ್ರುಗಳನ್ನು ನಾಶಮಾಡುವವನು. ವಿಪುಲಾಸೋ ಮಹಾಬಾಹುಃ ಕಂಬುಗ್ರೀವೋ ಮಹಾನೂಃ. ಅವನ ಭುಜಗಳು ವಿಶಾಲವಾಗಿವೆ, ದೀರ್ಘ ಭುಜಗಳಿರುವವನು, ಶಂಖದಂತ ಕತ್ತು, ದೊಡ್ಡ ಹನು ಹೊಂದಿರುವವನು. ಧರ್ಮಜ್ಞಃ ಸತ್ಯಸಂಧಶ್ಚ ಪ್ರಜಾನಾ ಚ ಹಿತೇರತಃ. ಆತನು ಧರ್ಮವನ್ನು ತಿಳಿದವನು, ಸತ್ಯನಿಷ್ಠನು, ಪ್ರಜೆಗಳ ಹಿತದಲ್ಲಿ ತೊಡಗಿರುವವನು. ಯಶಸ್ವಿ ಜ್ಞಾನ ಸಂಪನ್ನ ಶುಚಿರ್ವಶಃ ಸಮಾಧಿಮಾನ್. ಆತನು ಖ್ಯಾತನಾಮನಾಗಿದ್ದಾನೆ, ಜ್ಞಾನವಂತನು, ಶುದ್ಧನು, ನಿಯಂತ್ರಿತನು, ಧ್ಯಾನದಲ್ಲಿ ತೊಡಗಿರುವವನು. ರಕ್ಷಿತಾ ಸ್ವಸ್ಯ ಧರ್ಮಸ್ಯ ಸ್ವಜನ್ಸ್ಯ ಚ ರಕ್ಷಿತಾ. ತನ್ನ ಧರ್ಮವನ್ನು ಮತ್ತು ತನ್ನ ಜನರನ್ನು ರಕ್ಷಿಸುವವನು. ವೇದಾಂತತ್ವಜ್ಞೋ ಧನುರ್ವೇದೇ ಚ ನಿಷ್ಠಿತಃ. ವೇದ ಮತ್ತು ವೇದಾಂಗಗಳ ತತ್ವವನ್ನು ತಿಳಿದವನು, ಧನುರ್ವೇದದಲ್ಲಿ ಪರಿಣತನು. ಸರ್ವಶಾಸ್ತ್ರಾರ್ಥ ತತ್ವಜ್ಞಃ ಸ್ಮೃತಿವಾನ್ ಪ್ರತಿಭಾನ್ವಾನ್. ಎಲ್ಲಾ ಶಾಸ್ತ್ರಗಳ ಅರ್ಥವನ್ನು ತಿಳಿದವನು, ಸ್ಮರಣಾಶಕ್ತಿ ಮತ್ತು ಪ್ರತಿಭೆ ಹೊಂದಿರುವವನು. ಸರ್ವಲೋಕಪ್ರಿಯಃ ಸಾಧುರ್ದೀನಾತ್ಮ ವಿಚಕ್ಷಣಃ. ಎಲ್ಲರಿಗೂ ಪ್ರಿಯನಾದವನು, ಸದಾಚಾರಿಯೂ, ಧೈರ್ಯಶಾಲಿ, ವಿವೇಕಿಯೂ. ಸರ್ವದಾಭಿಗತಃ ಸದ್ಯಃ ಸಮುದ್ರ ಇವ್ ಸಿಂಧುಭಿಃ. ಸತ್ಪುರುಷರಿಂದ ಸದಾ ಸುತ್ತುವರಿದಿರುವವನು, ಸಮುದ್ರವನ್ನು ನದಿಗಳು ಸೇರುವಂತೆ. ಆರ್ಯಃ ಸರ್ವಸ್ಮಶ್ಚೈವ ಸದೈವ್ ಪ್ರಿದರ್ಶನ. ಆತನು ಶ್ರೇಷ್ಠನು, ಎಲ್ಲರನ್ನೂ ಸಮನಾಗಿ ನೋಡುವವನು, ಸದಾ ಸುಂದರನಾಗಿ ಕಾಣುವವನು. ಧನ್ದೇನ್ ಸಮಸ್ತ್ಯಾನೆ ಸತ್ಯೇ ಧರ್ಮ ಇವಾಪರಃ. ದಾನದಲ್ಲಿ ಕುಬೇರನಂತೆ, ಸತ್ಯದಲ್ಲಿ ಧರ್ಮನಂತೆ. ತಮೇವಂ ಗುಣಸಂಪನ್ನ ರಾಮನ್ ಸತ್ಯ ಪರಾಕ್ರಮಂ. ಇಂತಹ ಎಲ್ಲಾ ಗುಣಗಳಿಂದ ಕೂಡಿದ ರಾಮನು ಸತ್ಯಶೂರನು. ಪ್ರಜಾಸುಖತ್ವೇ ಚಂದ್ರಸ್ಯ ವಸುಧಾಯಾಃ ಕ್ಷಮಾಗುಣೈಃ. ಪ್ರಜೆಗಳಿಗೆ ಚಂದ್ರನಂತೆ ಸಂತೋಷ ನೀಡುವವನು, ಭೂಮಿಯಂತೆ ಕ್ಷಮಾಶೀಲನು. ಬುದ್ಧ್ಯಾ ಬೃಹಸ್ಪತೇಸ್ತುಲ್ಯೋ ವೀರ್ಯೇ ಸಾಕ್ಷಾಚ್ಛಚೀಪ್ತೇಃ. ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನು, ಶಕ್ತಿಯಲ್ಲಿ ಇಂದ್ರನಂತೆ. ಮೃದುಶ್ಚ ಸ್ಥಿರಚಿತ್ತಶ್ಚ ಸದಾ ಭವ್ಯೋನ್ಸೂಯಕಃ. ಮೃದುವಾದ ಸ್ವಭಾವದವನು, ಸ್ಥಿರಮನಸ್ಸಿನವನು, ಸದಾ ಒಳ್ಳೆಯವನು, ಅಸೂಯೆಯಿಲ್ಲದವನು. ಪ್ರಿಯವಾದಿ ಚ ಭೂತಾನಾ ಸತ್ಯವಾದಿ ಚ ರಾಘವಃ. ಎಲ್ಲರೊಂದಿಗೆ ಪ್ರಿಯವಾಗಿ ಮಾತನಾಡುವವನು, ಸದಾ ಸತ್ಯ ಮಾತನಾಡುವ ರಾಘವನು. ದೇವಾಸುರ್ಮನುಷ್ಯಾಣಾ ಸರ್ವಾಸ್ತ್ರೇಷು ವಿಶಾರದಃ. ದೇವರು, ಅಸುರರು, ಮನುಷ್ಯರ ಎಲ್ಲ ಅಸ್ತ್ರಗಳಲ್ಲಿ ಪರಿಣತನು. ಸಮಯಗ್ವಿದ್ಯಾವ್ರತ ಸ್ನಾತೋ ಯಥಾವತ್ ಸಾಂಗ್ವೇದ್ವಿತ್. ಸರಿಯಾದ ವಿಧಿಯಲ್ಲಿ ವಿದ್ಯಾಭ್ಯಾಸ ಮತ್ತು ವ್ರತಗಳನ್ನು ಪೂರ್ಣಗೊಳಿಸಿದವನು, ವೇದಗಳನ್ನು ಸಂಪೂರ್ಣವಾಗಿ ತಿಳಿದವನು.
ಯದಾ ವ್ರಜತಿ ಸಂಗ್ರಾಮ ಗ್ರಾಮಾರ್ಥೇ ನಗರ್ಸ್ಯವ ಗ್ರಾಮ ಅಥವಾ ನಗರದ ರಕ್ಷಣೆಗೆ ಯುದ್ಧಕ್ಕೆ ಹೋಗುವಾಗ ಗತ್ವಾ ಸೌಮಿತ್ರಸ್ಹಿತೋ ನಾವಿಜಿತ್ಯ ನಿವರ್ತತೆ ಲಕ್ಷ್ಮಣನೊಂದಿಗೆ ಹೋಗಿ ಜಯ ಸಾಧಿಸದೆ ಮರಳುವುದಿಲ್ಲ. ಸಂಗ್ರಾಮಾತ್ ಪುನರಾಗಮೆ ಕುಂಜರೇನ್ ರಥೇನ್ವಾ ಯುದ್ಧದಿಂದ ಹಿಂದಿರುಗುವಾಗ ಆನೆ ಅಥವಾ ರಥದಲ್ಲಿ ಬರುತ್ತಾನೆ.